ಶ್ಲೋಕದ ಭಾವಾರ್ಥವನ್ನು ನಾವು ನೋಡಿದ್ದೇವೆ. ಈಗ ತೀರ್ಥ ಪ್ರಬಂಧದ 50ನೇ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಇದರಲ್ಲಿ ಅದೇ ಕೋಟೇಶ್ವರ ಊರಿನಲ್ಲಿರುವಂತಹ ರುದ್ರದೇವರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಏನಿದ್ರ ಅಭಿಪ್ರಾಯ? ನಮಸ್ತೆ ಶಿತಿಕಂಠಾಯ ಕೋಟಿ ಸಂಖ್ಯರ್ಷಿತೋಷಣಾತ್ ಯಃ ಕೋಟೀಶ್ವರ ಸನ್ಯೋ ಭೂಃ ಸ ಕಿಂ ನೈಕರ್ಷಿ ಕಾಮಧುಕ್. ರುದ್ರದೇವರನ್ನ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಋಷಿಗಳೆಲ್ಲ ಆರಾಧನೆ ಮಾಡ್ತಾರೆ. ರುದ್ರದೇವರನ್ನ ಸ್ತೋತ್ರ ಮಾಡಿ ಅವರಿಗೆ ಬೇಕಾದಂತಹ ಫಲವನ್ನ ಪಡಿತಾರೆ. ರುದ್ರದೇವರ ಸ್ತೋತ್ರದಿಂದ ತಮಗೆ ಬೇಕಾದ ಅಭಿಷ್ಟಗಳನ್ನ ಪಡೀತಾರೆ. ಯಾವ ರುದ್ರದೇವರ ಸೇವೆಯನ್ನ ಮಾಡುವ ಪ್ರಯುಕ್ತವಾಗಿ ಇವರು ತಮಗೆ ಬೇಕಾದಂತಹ ಎಲ್ಲ ಫಲವನ್ನು ಕೂಡ ಪಡಿತಾರೋ ಅಂತಹ ರುದ್ರದೇವರು ನಮಸ್ತೆ ಶಿತಿಕಂಠಾಯ. ಶಿತಿಕಂಠ ಅಂತಂದ್ ಹೇಳಿದ್ರೆ ನೀಲಕಂಠ. ನಿಮಗೆಲ್ಲ ಗೊತ್ತಿದೆ. ಅಮೃತಕ್ಕೋಸ್ಕರವಾಗಿ ಸಮುದ್ರವನ್ನು ಮಥನ ಮಾಡುವಂತಹ ಸಂದರ್ಭದಲ್ಲಿ ಬಂದಂತಹ ಹಾಲಾಹಲ ವಿಷವನ್ನ ರುದ್ರದೇವರು ಪಾನ ಮಾಡಿದ್ದಾರೆ. ಪಾನ ಮಾಡಿದ್ದರ ಪ್ರಯುಕ್ತವಾಗಿ ಅವರಿಗೆ ಕಂಠ ಎಲ್ಲವೂ ಕೂಡ ನೀಲಿಗಟ್ಟಿ ಹೋಗಿದೆ. ಅದರಿಂದ ಶಿತಿಕಂಠ ಎಂಬುದಾಗಿ ಕರೆಸಿಕೊಂಡಿದ್ದಾರೆ. ಅದರಿಂದ ನಮಸ್ತೆ ಶಿತಿಕಂಠಾಯ. ಇಂತಹ ರುದ್ರದೇವರೇ ನಿಮಗೆ ಕೋಟೀಶ್ವರ ಅಂತ ಹೆಸರಿದೆ. ರುದ್ರದೇವರೇ ನಿಮಗೆ ಕೋಟೀಶ್ವರ ಅಂತ ಹೆಸರಿದೆ. ಯಾಕೆ? ಕೋಟಿ ಸಂಖ್ಯೆ ಋಷಿ ತೋಷಣ. ಕೋಟಿ ಕೋಟಿ ಸಂಖ್ಯೆಯಲ್ಲಿದ್ದಂತಹ ಋಷಿಗಳನ್ನ ವರಗಳನ್ನು ಕೊಟ್ಟು 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 ಅವರಿಗೆ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಪೂರೈಸಿ ಕೋಟೀಶ್ವರ ಎಂಬ ಹೆಸರನ್ನ ನೀವು ಪಡೆದಿದ್ದೀರಿ. ಅಂತಹ ನೀವು ಸಹ ಕಿಂ ನ ಏಕ ಋಷಿ ಕಾಮಧುಕ, ಒಬ್ಬ ಋಷಿಯ ಅಭಿಲಾಷೆಗಳನ್ನು ಪೂರ್ತಿ ಮಾಡಲಾರನೇನು? ಖಂಡಿತವಾಗಿಯೂ ಕೂಡ ಒಬ್ಬೊಬ್ಬ ಋಷಿಗಳ ಅಭಿಲಾಷೆಯನ್ನು ಕೂಡ ಪೂರ್ತಿ ಮಾಡಿಯೇ ಮಾಡ್ತಾರೆ. ಸಕಿಂ ನೈಕ ಋಷಿ ಕಾಮಧುಕ. ಒಬ್ಬ ಋಷಿಗಳ, ನಾನೊಬ್ಬನು ಋಷಿ ಇದನ್ನು ಹೇಳ್ತಾ ಇರೋದು ಯಾರು ಅಂದ್ರೆ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು. ಕೋಟಿ ಕೋಟಿ ಋಷಿಗಳ ಅಭಿಲಾಷೆಯನ್ನು ಪೂರೈಸಿದಂತಹ ನಿನಗೆ ನನ್ನಂತಹ ಯಾವುದೋ ಒಬ್ಬ ಋಷಿಕುಮಾರನೋ ಯಾರೋ ಒಬ್ರು ಬಂದು ಬೇಡಿದರೆ ನೀನ್ ಅವರ ಅಭೀಷ್ಟಗಳನ್ನು ಪೂರೈಸೋದಿಲ್ಲ ಅಂತೇನಿಲ್ಲ. ಬೇಕಾದ ಹಾಗೆ ಅವರ ಅಭೀಷ್ಟಗಳೆಲ್ಲವನ್ನು ಕೂಡ ಪೂರೈಸ್ತೀಯಾ. ಇದು ಕೋಟಿ ಸಂಖ್ಯೆಯಲ್ಲಿ ತನ್ನನ್ನು ತಪಸ್ಸು ಮಾಡ್ತಾ ಇದ್ದಂತಹ ಮುನಿಗಳಿಗೆ ಕೋಟಿ ಲಿಂಗಗಳ ರೂಪದಲ್ಲಿ ಪರಮಾತ್ಮ ದರ್ಶನ, ಈಶ್ವರ ದೇವರು ದರ್ಶನ ಕೊಟ್ಟಂತಹ ಸ್ಥಳ ಇದು. ಅದರಿಂದಲೇ ಇದನ್ನ ಕೋಟೀಶ್ವರ ಅಂತ ಕರೀತಾರೆ. ಈಗಲೂ ಕೂಡ ಅಲ್ಲಿ ದೇವಾಲಯದಲ್ಲಿ ಯಾವ ಶಿವಲಿಂಗ ಇದೆಯೋ ಅದರ ಕೆಳಗಡೆಯಲ್ಲಿ ಅನೇಕ ಲಿಂಗಗಳಿವೆ. ಮೇಲ್ಗಡೆಯಲ್ಲಿ ಕಾಣೋದು ಒಂದು ಲಿಂಗ, ಅದರ ಕೆಳಗಡೆಯಲ್ಲೂ ಅನೇಕ ಲಿಂಗಗಳಿವೆ. ಆ ಕೆಳಗಡೆ ಇರುವಂತಹ ಅನೇಕ ಲಿಂಗಗಳನ್ನೇ ಕೋಟಿ ಲಿಂಗಗಳು ಅಂತ ಕರೀತಾರೆ. ಹಾಗಾಗಿ ಈ ರೀತಿಯಾದ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದಂತಹ ಋಷಿಗಳಿಗೆ ಸಂತೋಷವನ್ನು ಉಂಟು ಮಾಡಿದ್ದೀಯಾ, ಅವರ ವರಗಳನ್ನ ಪೂರೈಸಿದ್ದೀಯಾ, ಅವರ ಬಯಕೆಗಳನ್ನು ಪೂರ್ತಿ ಮಾಡಿದ್ದೀಯಾ. ಆ ಕಾರಣದಿಂದ ಕೋಟೀಶ್ವರ ಅನ್ನುವ ಹೆಸರಿನವನಾಗಿ ನೀನಿದ್ದಿ. ಅಂತಹ ನೀನು ಒಬ್ಬನೇ ಒಬ್ಬ ಋಷಿಯಾಗಿರುವಂತಹ ನನಗೆ ಕಾಮಧುಕ್ ನ ಭವಸಿ ಕಿಂ, ನಾನು ಬೇಡಿದ್ದನ್ನ ಕೊಡೋದಿಲ್ಲೇನು? ಅಷ್ಟು ಕೋಟಿ ಕೋಟಿ ಸಂಖ್ಯೆಯಲ್ಲಿರುವ ಜನರಿಗೆಲ್ಲ ಕೊಟ್ಟೋ ನನಗೆ ಕೊಡದೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಕೊಟ್ಟೆ ಕೊಡ್ತೀಯಾ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ.
ಅದನ್ನ ಹೇಳ್ತಾ ಇದ್ದಾರೆ. ನಮಸ್ತೆ ಶಿತಿ ಕಂಠಾಯ ಕೋಟಿ ಸಂಖ್ಯರ್ಷಿ ತೋಷಣಾತ್ ಯಃ ಕೋಟೀಶ್ವರ ಸನ್ಯೋ ಭೂಃ ಸ ಕಿಂ ನೈಕರ್ಷಿ ಕಾಮಧುಕ್. ಶಿತಿಕಂಠಾಯ ತೇ ನಮಃ. ನೀಲಕಂಠನಾದ ತೇ ರುದ್ರದೇವರೇ ನಿಮಗೆ ನಮಸ್ಕಾರ. ನೀನು ಕೋಟೀಶ್ವರ ಸನ್ಯಃ ಅಭೂಹು, ಕೋಟೀಶ್ವರ ಎಂಬ ಹೆಸರಿನವನಾದಿ. ಯಾಕೆ? ಕೋಟಿ ಸಂಖ್ಯೆ ಋಷಿ ತೋಷಣ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಿನ್ನನ್ನ ಸ್ತೋತ್ರ ಮಾಡಿದಂತಹ ಋಷಿಗಳ ಸಂತೋಷವನ್ನು ಉಂಟು ಮಾಡಿದ್ದರಿಂದ, ಅವರ ಅಭೀಷ್ಟಗಳನ್ನು ಪೂರೈಸಿದ್ರಿಂದ ಕೋಟೀಶ್ವರ ಅನ್ನುವ ಹೆಸರನ್ನ ನೀನು ಪಡೆದಿದ್ದಿ. ಅಂತ ನೀನು ನ ಏಕರ್ಷಿ ಕಾಮಧುಕ್ ಕಿಂ, ಏಕರ್ಷಿ ಕಾಮಧುಕ್ ಕಿಂ ನ, ಒಬ್ಬ ಋಷಿಯಾದ ನನ್ನ ಬಯಕೆಗಳನ್ನು ಪೂರ್ತಿ ಮಾಡಲಾರೆ ಏನು, ನನ್ನ ಬಯಕೆಗಳನ್ನು ಕೂಡ ಖಂಡಿತವಾಗಿ ಪೂರ್ತಿ ಮಾಡ್ತೀಯಾ ಅಂತ ಇದರ ಒಟ್ಟಾರೆ ಅಭಿಪ್ರಾಯ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ತೆ ಶಿತಿ ಕಂಠಾಯ ಕೋಟಿ ಸಂಖ್ಯರ್ಷಿ ತೋಷಣಾದ್ಯ ಕೋಟೀಶ್ವರ ಸನ್ಯೋ ಭೂಃ ಸ ಕಿಂ ನೈಕರ್ಷಿ ಕಾಮಧುಕ್ ಅಂತ. ಇಷ್ಟಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸ್ಕೊಂಡಿರೋಣ. ಇದರಲ್ಲಿ ಯಾವ್ದಾದ್ರು ಒಂದು ಪದಕ್ಕೆ ತಾತ್ಪರ್ಯ ಗೊತ್ತಾಗ್ಲಿಲ್ಲ ಅಂತಂದು ಹೇಳಿದ್ರೆ ಕೇಳಬಹುದು, ಅವಕಾಶ. ಅರ್ಥ ಗೊತ್ತಾಗ್ಲಿಲ್ಲ ಅಂತ. ನೀಲಕಂಠ ಅನ್ನೋ ಪದಕ್ಕೆ ಏನಂತ ಉಪಯೋಗಿಸಿದ್ದಾರೆ? ಅಲ್ಲ, ಶಿತಿಕಂಠ. ಆಚಾರ್ಯ ಯಕೋಟೀಶ್ವರ ಸಂಜ್ಞಾಭೂತ್ ಅಂದ್ರೆ ಅದೊಂದು ಮತ್ತೊಂದ್ಸತಿ ಹೇಳ್ತಾರೆ. ಯಾರು ಕೋಟೀಶ್ವರ ಸನ್ಯಃ, ಕೋಟೀಶ್ವರ ಎಂಬ ಹೆಸರನ್ನ ಪಡೆದನೋ ಅಂತಹ ರುದ್ರದೇವರು ಒಬ್ಬ ಋಷಿಯಾದ ನನ್ನ ಬಯಕೆಗಳನ್ನು ಈಡೇರಿಸಲಾರನೆ ಅಂತ ಅರ್ಥ. ಆಚಾರ್ಯರೇ, ನಂಗೆ 48ನೇ ಶ್ಲೋಕದ ರೆಕಾರ್ಡಿಂಗ್ ಬೇಕಾಗಿತ್ತು ನಮ್ಗೆ. ಹೌದಾ? ಕಳಿಸ್ಲಿಕ್ಕೆ ಹೇಳ್ತೇನಮ್ಮ, ಖಂಡಿತ ಕಳಿಸ್ಲಿಕ್ಕೆ ಹೇಳ್ತೇನೆ. ಆಯ್ತು, ಧನ್ಯವಾದಗಳು ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ.